ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾವು ನೋಡೋಣ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಎನಿ ಚೇಂಜ್ ಇನ್ ದ ಎನ್ವಿರಾನ್ಮೆಂಟ್ ಟು ವಿಚ್ ಅನ್ ಆರ್ಗಾನಿಸಮ್ ರೆಸ್ಪಾನ್ಸ್ ಈಸ್ ಕಾಲ್ಡ್, ಅದನ್ನ ನಾವೇನಂತ ಹೇಳ್ತೀವಿ, ಸ್ಟಿಮ್ಯುಲಸ್ ಅಂತ ಹೇಳ್ತೀವಿ. ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಏನು, ಥಿಂಕಿಂಗ್, ರೆಗ್ಯುಲೇಟಿಂಗ್ ದ ಹಾರ್ಟ್ ಬ್ಲಡ್, ಆಮೇಲೆ ಬ್ಯಾಲೆನ್ಸಿಂಗ್ ದ ಬಾಡಿ ಎಲ್ಲಾನು ಮಾಡುತ್ತೆ, ಹೌದಲ್ವಾ? ಸೊ ಆಲ್ ಆಫ್ ದ ಅಬೋವ್ ಇಸ್ ದ ರೈಟ್ ಆನ್ಸರ್. ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಹ್ಯೂಮನ್ ನರ್ವಸ್ ಸಿಸ್ಟಮ್ ಈಸ್, ನರ್ವಸ್ ಸಿಸ್ಟಮ್ ದಟ್ ಇಸ್ ನ್ಯೂರಾನ್. ದಿ ಮೈಕ್ರೋಸ್ಕೋಪಿಕ್ ಗ್ಯಾಪ್ ಬಿಟ್ವೀನ್ ಎ ಪೇರ್ ಆಫ್ ಅಡ್ಜಸೆಂಟ್ ನ್ಯೂರಾನ್ಸ್. ನೋಡಿ, ಎ ಮೈಕ್ರೋಸ್ಕೋಪಿಕ್ ಗ್ಯಾಪ್, ಒಂದು ಸ್ವಲ್ಪ, ಎಷ್ಟು ಮೈಕ್ರೋಸ್ಕೋಪಿಕ್ ಗ್ಯಾಪ್ ಅಂದ್ರೆ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಬಹುದಾದಂತಹ ಒಂದು ಚಿಕ್ಕ ಗ್ಯಾಪ್ ಅನ್ನ, ಈ ಒಂದು ಅಡ್ಜಸೆಂಟ್ ನರ್ವ್ಸ್ ನ ನಡುವೆ ಇರುವಂತಹ ಒಂದು ಗ್ಯಾಪ್ ಅನ್ನ ಏನಂತ ಕರೀತಾರೆ? ದಟ್ ಇಸ್ said to be synapse. ದಿ ಕರೆಕ್ಟ್ path of the movement of nerve impulse in the following diagram. So ಕರೆಕ್ಟ್ path of movement of nerve impulse ಯಾವ ರೀತಿ ಆಗುತ್ತೆ ಅಂತ ನೋಡೋದಾದ್ರೆ, PQRS ಅಂದ್ರೆ ಇಲ್ಲಿಂದ ಬಂದು Q, then R, S. Okay. Which nerves transmit impulses from the central nervous system towards the muscle cells? Okay. Which nerve, ಯಾವ ಒಂದು nerves impulses from the, ಅಂದ್ರೆ CNS ಇಂದ muscle cells ಗೆ impulses ಅನ್ನ ಟ್ರಾನ್ಸ್ಮಿಟ್ ಮಾಡುತ್ತೆ ಅಂದ್ರೆ that is motor nerves. The main coordinating center in the body is, that is brain. The center of reflex action ಬಂದ್ಬಿಟ್ಟು that is spinal cord. Dash neuron carries the message from receptors to the spinal cord. Dash neuron carries the message from the receptors to the spinal cord. Receptors ಅಂದ್ರೆ ರಿಸೀವ್ ಮಾಡ್ಕೊಳ್ಳೋದು ಯಾವು? ಸೆನ್ಸರಿ ನರ್ವ್ಸ್ ಓನ್ಲಿ. ಓಕೆ. Receptors are located in our sense organs. In sense organs ಅಲ್ಲಿ receptors locate ಆಗಿರುತ್ತೆ. Sudden response of a body to the stimulus is called, that is reflex action ಅಂತ ಹೇಳ್ತೀವಿ. Main function of cerebrum. Cerebrum ನ ಕೆಲಸ ಏನು ಅಂದ್ರೆ ಯೋಚನೆ ಮಾಡ್ತಾ ಇರೋದು. Thinking. Posture and balance of the body is controlled by, ನಮ್ಮ posture ಆಗಿರ್ಬೋದು, ಬಾಡಿಯನ್ನ ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು, ಅದನ್ನ ಮಾಡೋದು ಯಾವುದು? ದಟ್ ಇಸ್ cerebellum. ಓಕೆ. ಬ್ರೀತಿಂಗ್ ಈಸ್ ಕಂಟ್ರೋಲ್ಡ್ ಬೈ ವಿಚ್ ಪಾರ್ಟ್ ಆಫ್ ದ ಬಾಡಿ? ನೋಡಿ, ನಾವು ಏನು ಉಸಿರಾಟ ಮಾಡ್ತೀವಿ ಅಲ್ವಾ, ದಟ್ ಬ್ರೀತಿಂಗ್ ಈಸ್ ಕಂಟ್ರೋಲ್ಡ್ ಬೈ ಮೆಡುಲಾ ಒಬ್ಲಾಂಗೇಟಾ. ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಈಸ್, ನೋಡಿ, ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬಾಡಿ, ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಬಂದ್ಬಿಟ್ಟು ದಟ್ ಇಸ್ ಸೆರೆಬ್ರಮ್. ನರ್ವಸ್ ಸಿಸ್ಟಮ್ ಯೂಸಸ್ ಡ್ಯಾಶ್ ಇಂಪಲ್ಸಸ್ ಟು ಟ್ರಾನ್ಸ್ಮಿಟ್ ಮೆಸೇಜಸ್. ನೋಡಿ, ಎಲೆಕ್ಟ್ರಿಕಲ್ ಇಂಪಲ್ಸಸ್ ಅನ್ನ ಅದು ಯೂಸ್ ಮಾಡ್ಕೊಳ್ಳುತ್ತೆ. ಇನ್ನು ಬ್ಲಡ್ ಪ್ರೆಷರ್, ಸಲೈವೇಶನ್ ಅಂಡ್ ವಾಮಿಟಿಂಗ್ ಆರ್ ಕಂಟ್ರೋಲ್ಡ್ ಬೈ, BP ಆಗಿರ್ಬೋದು, ಸಲೈವೇಶನ್ ಆಗಿರ್ಬೋದು, ವಾಮಿಟ್ ಆಗಿರ್ಬೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ದಟ್ ಇಸ್ ಮೆಡುಲಾ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಪ್ಲಾಂಟ್ ಹಾರ್ಮೋನ್? ಇನ್ಸುಲಿನ್ ಅಲ್ಲ, ಅಡ್ರೆನಲಿನ್ ಅಲ್ಲ, ಥೈರಾಕ್ಸಿನ್ ಅಲ್ಲ, ದಟ್ ಇಸ್ ಸೈಟೋಕೈನಿನ್. Roots of the plant grow towards soil. This response towards earth is called, towards earth ಅಂದ್ರೆ that is geotrophism. A response that does not happen in plants due to their growth, ಅಂದ್ರೆ ಅವುಗಳ ಗ್ರೋತ್ ಇಂದ ಯಾವುದೇ ಒಂದು, ಡ್ಯೂ ಟು ದೇರ್ ಗ್ರೋತ್ ರೆಸ್ಪಾನ್ಸ್, ಯಾವುದೇ ಒಂದು ರೆಸ್ಪಾನ್ಸ್ ಆಗೋದಿಲ್ಲ ಪ್ಲಾಂಟ್ಸ್ ಅಲ್ಲಿ, ಅದನ್ನ ನಾವೇನಂತ ಕರಿತೀವಿ? ದಟ್ ಇಸ್ ಫೋಲ್ಡಿಂಗ್ ಆಫ್ ಲೀವ್ಸ್ ವೆನ್ ಟಚ್ಡ್. Folding of leaves when touched. Which plant hormone promotes dormancy in seeds and buds? ಅಂದ್ರೆ ಸೀಡ್ಸ್ ಅಲ್ಲಿ ಡಾರ್ಮೆನ್ಸಿ ಆಗಿರ್ಬೋದು, ಸೀಡ್ಸ್ ಮತ್ತೆ ಬಡ್ಸ್ ಏನಿರುತ್ತಲ್ವಾ ಅದರಲ್ಲಿ ಡಾರ್ಮೆನ್ಸಿಯನ್ನ ಪ್ರಮೋಟ್ ಮಾಡುವಂತಹ ಒಂದು ಪ್ಲಾಂಟ್ ಹಾರ್ಮೋನ್ ಬಂದ್ಬಿಟ್ಟು ದಟ್ ಇಸ್ ಅಬ್ಸಿಸಿಕ್ ಆಸಿಡ್. ರೂಟ್ಸ್ ಆಫ್ ಪ್ಲಾಂಟ್ಸ್ ಯಾವಾಗ್ಲೂ ಪಾಸಿಟಿವ್ಲಿ ಜಿಯೋಟ್ರೋಪಿಕ್ ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ರೂಟ್ಸ್ ಆಫ್ ಪ್ಲಾಂಟ್ಸ್ ಯಾವಾಗ್ಲೂ ಪಾಸಿಟಿವ್ಲಿ ಜಿಯೋಟ್ರೋಪಿಕ್ ಆಗಿರುತ್ತೆ. ರೆಸ್ಪಾನ್ಸ್ ಆಫ್ ಪ್ಲಾಂಟ್ ರೂಟ್ಸ್ ಟುವರ್ಡ್ಸ್ ವಾಟರ್. ರೆಸ್ಪಾನ್ಸ್ ಆಫ್ ಪ್ಲಾಂಟ್ ರೂಟ್ಸ್ ಟುವರ್ಡ್ಸ್ ವಾಟರ್, ದಟ್ ಇಸ್ ಹೈಡ್ರೋಟ್ರೋಪಿಸಮ್ ಅಂತ ಹೇಳ್ತೀವಿ. ಮೂವ್ಮೆಂಟ್ ಆಫ್ ಸನ್ಫ್ಲವರ್ ಇನ್ ಅಕಾರ್ಡಿಂಗ್ಸ್ ವಿತ್ ಪಾತ್ ಆಫ್ ದಿ ಸನ್ ಇಸ್ ಡ್ಯೂ ಟು ಫೋಟೋಟ್ರೋಪಿಸಮ್.
ವಿಚ್ ಪ್ಲಾಂಟ್ ಹಾರ್ಮೋನ್ ಪ್ರಮೋಟ್ ಸೆಲ್ ಡಿವಿಷನ್ ಅಂತ ಹೇಳಿದ್ರೆ ದಟ್ ಈಸ್ ಸೆಲ್ ಡಿವಿಷನ್ ಅನ್ನ ಪ್ರಮೋಟ್ ಮಾಡುವಂತಹ ಪ್ಲಾಂಟ್ ಹಾರ್ಮೋನ್ ಬಂದು ದಟ್ ಇಸ್ ಸೈಟೋಕೈನಿನ್. ಅದಕ್ಕೆ ನಾವು ಸೆಲ್ ಡಿವಿಷನ್ ಅಲ್ಲಿ ಸೈಟೋಕೈನೆಸಿಸ್ ಅನ್ನುವಂತಹ ಒಂದು ಟಾಪಿಕ್ ಅನ್ನು ನಾವು ನೋಡ್ತೀವಿ. ದ ಮೇನ್ ಫಂಕ್ಷನ್ ಆಫ್ ಅಬ್ಸಿಸಿಕ್ ಆಸಿಡ್ ಇನ್ ಪ್ಲಾಂಟ್ಸ್, ದ ಮೇನ್ ಫಂಕ್ಷನ್ ಆಫ್ ಅಬ್ಸಿಸಿಕ್ ಆಸಿಡ್ ಇನ್ ಪ್ಲಾಂಟ್ಸ್ ಏನು? ಟು ಇನ್ಹಿಬಿಟ್ ಗ್ರೋತ್ ಅಂದ್ರೆ ಏನು? ಅದೇ ಅಲ್ವಾ ಡಾರ್ಮ್ಯಾನ್ಸಿ ಅಂತ ಹೇಳಿದ್ದು. That is abscisic acid. Fall of mature leaves and fruits from plants is triggered by ನೋಡಿ mature leaves. Okay, and the fall of mature leaves and fruits from plants ಇದನ್ನ ಮಾಡುವಂತದ್ದು that is abscisic acid. Okay, fall ಅಂದ್ರೆ ಮೆಚೂರ್ ಆಗಿರುವಂತ ಲೀವ್ಸ್ ಫ್ರೂಟ್ಸ್ ಪ್ಲಾಂಟ್ಸ್ ಇಂದ ಬೀಳ್ತಾವಲ್ವಾ, ಅದನ್ನ ಟ್ರಿಗರ್ ಮಾಡೋದು ಯಾವುದು ಅಂದ್ರೆ ಇದಾಗಿದೆ ಸೊ ಇದು ಬೀಳ್ಬೇಕು ಅಂತ ಟ್ರಿಗರ್ ಮಾಡೋದು ಯಾವುದು? ದಟ್ ಇಸ್ abscisic acid. A part of the body which responds to the instructions sent from nervous system is called effector ಅಂತ ಹೇಳ್ತೀವಿ. Identify the correct statement among the following with respect to the plant hormones. ಯಾವುದು? ದಟ್ ಇಸ್ abscisic acid inhibits growth of plants. Okay, ಇನ್ನು the growth of pollen tubes towards ovules is example for ನೋಡಿ ಪೋಲನ್ ಟ್ಯೂಬ್ಸ್ ಟುವರ್ಡ್ಸ್ ಓವ್ಯೂಲ್ಸ್ ಏನಿದು? ಕೀಮೋಟ್ರೋಪಿಸಮ್ ಅಂತ ಹೇಳ್ತೀವಿ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಗ್ರೋತ್ ಆಫ್ ಪೋಲನ್ ಟ್ಯೂಬ್ಸ್ ಟುವರ್ಡ್ಸ್ ಓವ್ಯೂಲ್ಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕೀಮೋಟ್ರೋಪಿಸಮ್. Which of the following acts as both endocrine and exocrine gland? ಯಾವುದು? Pancreas. In which of the following statement about thyroxine is incorrect? Thyroxine incorrect ಯಾವುದಕ್ಕೆ ಅಂದ್ರೆ iron is essential for the synthesis of thyroxine ಅಂತ ಇದೆ. ತಪ್ಪು, ಯಾಕೆಂದ್ರೆ iodine is essential. Okay, which gland secretes the growth hormone? That is pituitary hormone. Pituitary gland. The secretion of which hormone leads to physical changes in the body when you are 10 to 12 years of age? That is testosterone from testis and estrogen from ovary. Okay, a diabetic patient suffer from deficiency of which hormone? That is insulin hormone deficiency irutte diabetic patient alli. Okay, and which of the following endocrine glands does not exist in pairs? ಅಂದ್ರೆ ಟೆಸ್ಟಿಸ್ ಪೇರ್ ಅಲ್ಲಿ ಇರುತ್ತೆ, ಅಡ್ರಿನಲ್ ಕಿಡ್ನಿಸ್ ಕೆಳಗಡೆ ಇದು ಕೂಡ ಪೇರ್ ಆಗಿರುತ್ತೆ. ಪಿಟ್ಯೂಟರಿ ಮತ್ತೆ ಓವರಿ ಅಂತ ಇದೆ, ಓವರಿ ಕೂಡ ಏನು ಇಟ್ ಈಸ್ ಆಲ್ಸೋ ಎಕ್ಸಿಸ್ಟ್ ಇನ್ ಪೇರ್ಸ್. ಆಮೇಲೆ ಪಿಟ್ಯೂಟರಿ ಏನಿದೆಯಲ್ಲ ಇದು ನಾಟ್ ಇನ್ ಪೇರ್ಸ್. ಡಿಫಿಷಿಯನ್ಸಿ ಆಫ್ ಡ್ಯಾಶ್ ಹಾರ್ಮೋನ್ ಇನ್ ಚೈಲ್ಡ್ಹುಡ್ ಲೀಡ್ಸ್ ಟು ಡ್ವಾರ್ಫಿಸಮ್ ಇನ್ ಹ್ಯೂಮನ್ಸ್. ದಟ್ ಇಸ್ growth hormone. Okay, in reflex action the reflex arc is formed by, this is very 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 important ಈ questions ನಿಮಗೆ ಪಕ್ಕ ಬಂದೇ ಬರುತ್ತೆ TET ನಲ್ಲಿ. Okay, in reflex action reflex arc ಏನಿರುತ್ತೆ ಅದು ಫಸ್ಟ್ ರಿಸೆಪ್ಟರ್, ಆಮೇಲೆ ಸ್ಪೈನಲ್ ಕಾರ್ಡ್, ಆಮೇಲೆ ಎಫೆಕ್ಟರ್. ಓಕೆ, ಫಸ್ಟ್ ರಿಸೆಪ್ಟರ್ ಅಂದ್ರೆ ರಿಸೀವ್ ಮಾಡ್ಕೊಳ್ಳೋದು, ಅದು ಸ್ಪೈನಲ್ ಕಾರ್ಡ್, ಅದ್ರ ನೆಕ್ಸ್ಟ್ ಎಫೆಕ್ಟರ್. ಓಕೆ, ಇನ್ನು ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಥೈರಾಕ್ಸಿನ್ ಹಾರ್ಮೋನ್. ಓಕೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಥೈರಾಕ್ಸಿನ್ ಹಾರ್ಮೋನ್ ಗೆ ರಿಲೇಟೆಡ್ ಆಗಿ ಇನ್ಕರೆಕ್ಟ್ ಒಂದು ಸ್ಟೇಟ್ಮೆಂಟ್ ಯಾವುದು ಅಂತ ನೋಡ್ತಾ ಹೋಗೋಣ. ಇಟ್ ರೆಗ್ಯುಲೇಟ್ಸ್ ಮೆಟಾಬಾಲಿಸಮ್ ಅಂತ ಇದೆ, ಇದು ಕರೆಕ್ಟ್. ಇಟ್ಸ್ ಡಿಫಿಷಿಯನ್ಸಿ ಲೀಡ್ಸ್ ಟು ಗಾಯ್ಟರ್, ಆಫ್ ಕೋರ್ಸ್ ಅದು ಕರೆಕ್ಟ್. ಅಯೋಡಿನ್ ಈಸ್ ಎಸೆನ್ಷಿಯಲ್ ಫಾರ್ ಇಟ್ಸ್ ಪ್ರೊಡಕ್ಷನ್, ಕರೆಕ್ಟ್. ಇಟ್ ಇಸ್ ಸೆಕ್ರೀಟೆಡ್ ಬೈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇದೆ, ನೋ. ಓಕೆ, ಥೈರಾಕ್ಸಿನ್ ಹಾರ್ಮೋನ್ is not secreted by parathyroid hormone. Okay, if the roots of a plant are growing towards nitrate concentrated region of the soil, it is called, nodi, if the roots of the plant are growing towards nitrate concentrated region of the soil, ಅಂದ್ರೆ soil ಅಲ್ಲಿ ಇರುವಂತ ಜಾಸ್ತಿ ನೈಟ್ರೇಟ್ ಕಾನ್ಸಂಟ್ರೇಷನ್ ಎಲ್ಲಿ ಇರುತ್ತೋ ಅಲ್ಲೇ ಹೋಗಿ ರೂಟ್ಸ್ ಆಫ್ ದಿ ಪ್ಲಾಂಟ್ ಆ ಕಡೆನೆ ಅದೇ ಒಂದು ದಿಕ್ಕಲ್ಲಿ ಅದು ಜಾಸ್ತಿ ಗ್ರೋ ಆಗ್ತಾ ಇದ್ರೆ ಅದನ್ನೇನಂತ ಹೇಳ್ತೀವಿ? ಕೀಮೋಟ್ರೋಪಿಸಮ್ ಅಂತ ಕರೆಯುವಂಥದ್ದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಏನ್ ನೋಡಿದ್ವಿ? ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಓಕೆ, ಮುಂದಿನ ತರಗತಿಯಲ್ಲಿ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.